ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸೋಯಾಬೀನ್ದಿಂದ ಒಂದು ಪಲಾವ್ ಮಾಡಿ ತೋರಿಸ್ತೀನಿ ನೋಡಿ. ಸೋಯಾಬೀನು ಇದು ಚಿಕ್ಕದು ಸಿಗುತ್ತೆ, ಅದನ್ನು ತೊಗೊಂಡು ನೀವು ಮಾಡ್ಬೋದು. ನಾನು ದಪ್ಪ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ್ಬಿಟ್ಟು ನಾನು ಪಲಾವ್ ಮಾಡಿ ತೋರಿಸ್ತೀನಿ. ಇದು ಬಿಸಿನೀರಲ್ಲಿ ಇವಾಗ ನೆನೆಹಾಕಬೇಕು ನೋಡಿ. ನಾನು ಇದೇ ಗ್ಲಾಸಲ್ಲಿ ನಾನು ಹಾಕೋದು, ನಮ್ಮ ಮನೇಲಿ ಇದೇ ಯೂಸ್ ಮಾಡೋದು. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 5 ಗ್ಲಾಸು ನೀರು ಹಾಕಬೇಕು ನೋಡಿ. ಇವಾಗ ಇದನ್ನು ನಾನು ಒಂದು 5 ನಿಮಿಷ ಒಂದು ಸ್ವಲ್ಪ ಬಿಸಿ ನೀರು ಮಾಡಿ ಅದ್ರಾಗ ನೆನೆಹಾಕ್ಬಿಡ್ತೀನಿ. ನೆನೆಹಾಕ್ಬಿಟ್ಟು ಅದಕ್ಕೆ ಮಸಾಲೆ ಏನು ಬೇಕಂತ ನಾನು ನೋಡ್ತೀನಿ. ಬಿಸಿ ನೀರಲ್ಲಿ ಒಂದು 5 ನಿಮಿಷ ಹಾಕಿದರೆ ಸಾಕು, ಚೆನ್ನಾಗಿ ನೆಂದು ಹೋಗುತ್ತೆ ಅದು ನೋಡಿ. ಸೋಯಾಬೀನು ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಇದನ್ನು ನಾನು ನೆನೆಕ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ಉಬ್ಬಿದಾವೆ ನೋಡಿ. ಬೇಕಾದ್ರೆ ನೀವು ಇದು ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. ನಾನಿವಾಗ 1ರಲ್ಲಿ 2 ಮಾಡಿ ನಾನು ಪಲಾವ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ನೋಡಿ. ಒಂದು ಸ್ವಲ್ಪ ಹಸಿ ಬಟನೆ ತೊಗೊಂಡಿದ್ದೀನಿ, ಅರ್ಧ ಕೈ ಹಿಡಿಯಷ್ಟು ಪುದೀನ ಜಾಸ್ತಿ ತೊಗೋಬೇಕು, ಕೊತ್ತಂಬರಿ ಕಮ್ಮಿ ತೊಗೋಬೇಕು, 1 ಟೊಮಾಟ, 1 ನಿಂಬೆಹಣ್ಣು, 2 ಇಂಚು ಶುಂಠಿ, ಸ್ವಲ್ಪ ಒಂದು 6-7 ಹಸಿಮೆಣ್ಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಚಿಕ್ಕದು ಈರುಳ್ಳಿ ಒಗ್ಗರಣೆಗೆ. ಇದು ನಾನಿವಾಗ ರುಬ್ಕೊಂಬರ್ತೀನಿ, ಬನ್ನಿ. ಇದನ್ನು ಇವಾಗ ನೋಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪಲಾವ್ ಎಲೆ, 2 ಏಲಕ್ಕಿ, ಲವಂಗ, ಚಕ್ಕೆ, ಇದು ಸೋಪ್ ಕಾಳು ಒಂದು ಅರ್ಧ ಸ್ಪೂನ್ ತೊಗೋಬೇಕು, ಇದು ಮರಾಠೆ ಮೊಗ್ಗು. ಇಷ್ಟು ಹಾಕಿ ನಾನು ಪಲಾವ್ ಮಾಡೋದು ತೋರಿಸ್ತೀನಿ, ಬನ್ನಿ ನೋಡಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ನಾನು ರುಬ್ಕೊಂಬರ್ತೀನಿ. ಇವಾಗ ಇದನ್ನ ಹಾಕ್ಬಿಟ್ಟು, ನೀವು ಪುದೀನ ಜಾಸ್ತಿ ಹಾಕ್ಕೊಳ್ಳಿ. ಪುದೀನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಸಣ್ಣದಾಗಿ ಒಂದು ಪೇಸ್ಟ್ ಮಾಡ್ಕೊಂಬರೋಣ. ಒಂದು ಕುಕ್ಕರ್ ಇಟ್ಕೋಬೇಕು, 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ನೀವು ಎಣ್ಣೆ ಇಲ್ಲ ಅಂದರೂ ತುಪ್ಪನೂ ಹಾಕಿ ಮಾಡ್ಬೋದು. ನಾನಿವಾಗ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಪಾತ್ರೆಯಲ್ಲಾದರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಬೋದು. ಬೇಗ ಆಗುತ್ತಂತೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಟೈಮ್ ಏನಾರು ಇದ್ದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಇದು ಎಣ್ಣೆಗೆ ಇದೆಲ್ಲ ತೋರಿಸಿದ್ನಲ್ವ, ಚಕ್ಕೆ, ಲವಂಗು, ಪಲಾವ್ ಎಲೆ, ಮೊರಾಠಿ ಮೊಗ್ಗು, ಸ್ವಲ್ಪ ಸೋಪ್ ಕಾಳು ಹಾಕಿಬಿಟ್ಟು ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿ ತೋರಿಸ್ತೇನೆ ನೋಡಿ. ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ನಾನು ಆವಾಗಲೇ ಚಿಕ್ಕದು 2 ಈರುಳ್ಳಿ ತೋರಿಸಿದ್ನಲ್ಲ, ಈರುಳ್ಳಿ ಹಾಕ್ತಾಯಿದ್ದೆ. ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ, ಯಾಕಂದರೆ ಇದು ಸೋಯಾಬೀನ್ ಪಲಾವು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಎಲ್ಲ ತಿನ್ನಲಾರ್ದವ್ರಿಗೆ ಇದು ಸೂಪರಾಗಿರುತ್ತೆ. ಒಂದು ಸ್ವಲ್ಪ ನೀವು ಮಾಡಿಕೊಂಡು ಫ್ರೈ ಮಾಡಿ ನೋಡಿ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ನಲ್ವ ಆವಾಗಲೇ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಅದು ಇವಾಗೆಲ್ಲ ಎಣ್ಣೆನೇ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ಕುದಿತಾಯ್ತು. ಸ್ವಲ್ಪ ನಾನು ಜಾರ್ ತೊಳೆದು ನೀರು ಹಾಕ್ತೀನಿ, ಯಾಕಂದರೆ ಇದು ಸ್ವಲ್ಪ ಕುದಿಬೇಕು, ಹಸಿದು ಸ್ಮೆಲ್ ಹೋಗಬೇಕು. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಹಸಿ ವಾಸನೆ ಹೋಗಲಿ ಅಂತ ಬೇಯಿಸ್ತಾಯಿದ್ದೀನಿ ನೋಡಿ. ಇವಾಗ 1 ಟೊಮಾಟ, ನಾನು ಆವಾಗಲೇ ಬಟಾಣಿ ಹೇಳಿದ್ನಲ್ವ, ಬಟಾಣ ಹಾಕಿಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡೋಣ. ಇದು ಒಂದು 2 ನಿಮಿಷ ಫ್ರೈ ಆಗಿದ್ರಾಗೆ ನಾನು ಸೋಯಾಬೀನ್ ಕಟ್ ಮಾಡ್ತೀನಿ. ಇವಾಗ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ನಾನು ದಪ್ಪ ಇದ್ದಾವಂತೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದು ಸಿಗುತ್ತೆ, ಅದು ತೊಗೊಳ್ಳಿ ನೀವು. ಅದನ್ನು ತೊಗೊಂಬಂದು ಮಾಡ್ಬೋದು. ಇಲ್ಲ ನಿಮ್ಗೆ ಈ ಥರ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಪ್ಪನೂ ಹಾಕ್ಕೊಂಡು ಮಾಡ್ಬೋದು. ಇವಾಗ ನಾನು ಅದಕ್ಕೆ ಹಾಕ್ತೀನಿ ನೋಡಿ. ಇವಾಗ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುತ್ತೀನಿ. ಇವಾಗ ಇದಕ್ಕೆ ಗರಂ ಮಸಾಲ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ನಾನು ಗರಂ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಕಲರ್ಗೆ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಖಾರ ಎಲ್ಲ ನೋಡಿ ಇದನ್ನ ಒಂದು 2 ನಿಮಿಷ ಮುಚ್ಚೋಣ. ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ವ, ಅದನ್ನ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ಇದು 2 ನಿಮಿಷ ಫ್ರೈ ಆಗಲಿ ನೋಡಿ. ನಾನು ಗ್ಲಾಸ್ ತೊಗೊಂಡಿದ್ನಲ್ವ, ಕರೆಕ್ಟಾಗಿ ಅಳತೆ ಹಾಕಬೇಕು. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 5 ಗ್ಲಾಸು ನೀರು ಹಾಕಬೇಕು ನೋಡಿ. 1, 2, 3, 4,
ಕರೆಕ್ಟಾಗಿ 5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ, ಕಡಿಮೆ ಹಾಕಿದ್ರೆ ಅನ್ನ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ನಾವು ಇವಾಗೆ ಅಕ್ಕಿ ಹಾಕಿದರೆ ಅನ್ನ ಅಷ್ಟು ಚೆನ್ನಾಗಿ ಒಂದು ಕಡೆ ಮಸಾಲ ಒಂದು ಕಡೆ ಅನ್ನ ಆಗುತ್ತೆ. ಈ ಸ್ವಲ್ಪ ಕುದಿ ಬಂದಾಗ ನಾವು ಅಕ್ಕಿ ತೊಳೆದು ಹಾಕಿದರೆ ತುಂಬ ಚೆನ್ನಾಗಿ ಎಲ್ಲ ಇದು ಆಗುತ್ತೆ. ಅದು ಬೇಯುವಾಗೆ ನಾವು ಕುಕ್ಕರ್ ಮುಚ್ಚಬೇಕು. ನೀರು ಕುದೀತಾ ಐತಿ. ನಾನು ಅಕ್ಕಿ ತೊಳ್ಕೊಂಡಿದ್ನಲ್ವ, ಅದನ್ನ ಅಕ್ಕಿ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ತಕ್ಷಣ ಮುಚ್ಚಳ ಮುಚ್ಚಬಾರ್ದು. ಯಾಕಂದರೆ ಈ ತಕ್ಷಣ ಮುಚ್ಚಳ ಮುಚ್ಚಿದರೆ ಮಸಾಲ ಒಂದು ಕಡೆ, ಅನ್ನ ರೈಸ್ ಒಂದು ಕಡೆ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಕುದ್ದಾದಮೇಲೆ ಮುಚ್ಚಬೇಕು. ನೋಡಿ, ಲಿಂಬೆಹಣ್ಣು ಏನಕ್ಕೆ ಹಾಕೋದಂದರೆ, ಲಿಂಬೆಹಣ್ಣು ಹಾಕಿದರೆ 2 ದಿವಸ ಅನ್ನ ಇಟ್ಟರು ಏನೂ ಆಗೋಲ್ಲ. ನೀವು ಮಿಕ್ಕಿತು ಅಂದ್ಕೊಳ್ಳಿ, ಸ್ವಲ್ಪ ಇಟ್ಟು ನೀವು ಇಟ್ಟರು ಏನೂ ಕೇಳಲ್ಲ. ಅದು ನಿಂಬೆಹಣ್ಣು ಹಾಕೋದೇ ಅದಕ್ಕೋಸ್ಕರ. ನಿಂಬೆಹಣ್ಣು ಹಾಕೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ನಿಂಬೆಹಣ್ಣು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಅನ್ನ ಮಿಕ್ಕಿದ್ರೂ ಕೆಡಲ್ಲ. ನೀವು ನಾಳೆ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು. 2 ದಿವಸ ಇಟ್ಟರು ಏನೂ ಕೆಡಲ್ಲ. ನೀವು ಇಟ್ಕೊಂಡು ನೀವು ತಿನ್ಬೋದು. ಸ್ವಲ್ಪ ಇದು ಚೆನ್ನಾಗಿ ಕುದಿ ಬಂದಿಂದ ನಾನು ಮುಚ್ಚಳ ಮುಚ್ತೀನಿ. 2 ವಿಶಿಲ್ ಆದರೆ ಸಾಕು. 1 ವಿಶಿಲ್ ಹೊಡಿಸಿ ಇನ್ನೊಂದು ವಿಶಿಲ್ಗೆ ನೀವು ಗ್ಯಾಸ್ ಆಫ್ ಮಾಡಿಬಿಡಿ. ಆವಾಗ ನಾನು ಕುಕ್ಕರ್ ಮುಚ್ಚಳ ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಮುಚ್ಚಳ ತೆಗೆದಿದ್ದೀನಿ, ಹೇಗೆ ಬೆಂದಿದೆ ಅಂತೆ. ಸೂಪರಾಗಿದೆ ನೋಡಿ. ನೀವು ಒಂಥರ ಈ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಎಲ್ಲ ಪಲಾವು ತಿಂದಿದ್ದೀರಾ, ಸೋಯಾಬೀನ್ ಪಲಾವು ತಿಂದು ನೋಡಿ. ರೆಡಿಯಾಗಿದೆ. ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸಖತ್ತಾಗಿರುತ್ತೆ. ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ತಿಂದ್ಕೊಳ್ಳಿ. ಸೋಯಾಬೀನ್ ಪಲಾವು ರೆಡಿಯಾಗಿದೆ. ನಾನು ಸರ್ವ್ ಮಾಡಿದ್ದೀನಿ. ಬಾಕ್ಸಿಗೆ, ಮಕ್ಕಳಿಗೆ, ಬೆಳಗಿನ ನಾಷ್ಟಕ್ಕೆ ಎಲ್ಲದಕ್ಕೂ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನೀವು ಉಳಿದ್ರೂ ನಾಳೆವರೆಗಿಟ್ಟರು ಏನೂ ಆಗೋಲ್ಲ. ಅದಕ್ಕೆ ನಾನು ಸೋಯಾಬೀನ್ ಹಾಕಿ ಮಾಡಿ ತೋರಿಸಿದ್ದೀನಿ. ಈ ಸೋಯಾಬೀನ್ ಪಲಾವ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.